ಬಂಗಾರಪೇಟೆ ತಾಲೂಕು ಅನಿಕೇತನ ಕನ್ನಡ ಬಳಗದ ಡಾಕ್ಟರ್ ಡಿವಿಜಿ ರವರ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಎಸ್ಡಿಸಿ ಕಾಲೇಜಿನಲ್ಲಿ ಅನಿಕೇತನ ಕನ್ನಡ ಬಳಗದ ವತಿಯಿಂದ ಡಾಕ್ಟರ್ ಡಿವಿಜಿ ರವರ ಸಂಸ್ಮರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ನಾಗಾನಂದ್ ಕೆಂಪರಾಜ್, ಡಾಕ್ಟರ್ ಡಿವಿಜಿ ಅವರ ಬದುಕಿನ ಹೆಜ್ಜೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿವಿಜಿ ಬದುಕು ಬರಹದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ ಕನ್ನಡ ಭಾಷಾ ಉಪನ್ಯಾಸಕರಾದ ಸಹ್ಯಾದ್ರಿ ಕಾಲೇಜಿನ ಕೆಆರ್ ದಿವಾಕರ್ ಡಿವಿಜಿ ರವರ ಜೀವನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಎನ್ ಜಯಪ್ರಕಾಶ್, ಅನಿಕೇತನ ಬಳಗದ ಅಧ್ಯಕ್ಷರಾದ ಎಂಎಸ್ ರಾಮ್ಪ್ರಸಾದ್, ಎಸ್ಡಿಸಿ ಕಾಲೇಜಿನ ಸಂಸ್ಥಾಪಕರಾದ ಉಷಾ ಗಂಗಾಧರ್, ಅಮರಾವತಿ ಬಡಾವಣೆ ಸತೀಶ್ ವೆಂಕೋಬರಾವ್, ಮಂಜುನಾಥ್, ಶ್ರೀಮತಿ ಶ್ಯಾಮಲಾ ನಾಗರಾಜ್, ಶ್ರೀಮತಿ ಕುಮುದಿನಿ, ಲಯನ್ಸ್ ನಂದ ಇತರರು ಹಾಜರಿದ್ದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಇಡೀ ಪ್ರಪಂಚಕ್ಕೆ ಪ್ರಖ್ಯಾತರಾದ ಡಾಕ್ಟರ್ ಡಿವಿಜಿ ರವರ ಸಂಸ್ಮರಣೆ ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಮಗಾಗಿ ಹಮ್ಮಿಕೊಂಡಿರೋದು ಬಹಳ ಸಂತೋಷ ತಂದಿದೆ. ಸ್ವಂತ ಸಂಪನ್ಮೂಲಗಳನ್ನ, ಯಾಕಂದ್ರೆ ಇವಾಗ ಸಂಪನ್ಮೂಲ ವ್ಯಕ್ತಿಗಳು ಸಾಕಷ್ಟೇ ಇದ್ದಾರೆ. ಯಾಕಂದ್ರೆ ಸಾಹಿತ್ಯದಲ್ಲಿ ಕೂಡಿರುವಂತಹ ವ್ಯಕ್ತಿಗಳೇ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾವು ಇವತ್ತು ಬಳಸಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಅನಿಕೇತನ ಬಳಗ ನಿರಂತರವಾಗಿ ಸೇವೆ ಸಲ್ಲಿಸಿದರೆ ಗಡಿನಾಡಿನಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಸಹ ಅನೇಕ ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ. ಪ್ರತಿ ವರ್ಷನೂ ಈ ಅನಿಕೇತನ ಪ್ರಶಸ್ತಿ ಮತ್ತು ಸನ್ಮಾನಗಳನ್ನ ನಿರಂತರವಾಗಿ ನಾವು ಡಿಸೆಂಬರ್ ಮಾಹೆಯಲ್ಲಿ ಕುವೆಂಪು ಅವರ ಜನ್ಮದಿನಾಚರಣೆ ಆವರಿನ ನಾವು ಈ ಕಾರ್ಯಕ್ರಮಗಳನ್ನ ಸಹ ನಾವು ಹಮ್ಮಿಕೊಳ್ತಾ ಇದ್ದೇವೆ ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರೋ. ನನಗೆ ಅಂತಹ ಬದುಕನ್ನು ಕೊಡು. ಹಾಗಾಗಿ ದೀನತೆಯಲ್ಲಿ ಕೂಡ ಕೃತಜ್ಞತೆಯನ್ನ ತೋರಿಸುವ ಕೃತಜ್ಞ ಆಗಿರುವಂತಹ ಬದುಕನ್ನ ಕೊಡು ಅಂತ ಕೇಳಿಕೊಂಡಂತವರು ಡಿವಿಜಿ ಅವರು. ಇನ್ನ ಡಿವಿಜಿ ಅವರು ಬದುಕಿದ್ದು ಹೇಗಪ್ಪ ಅಂದ್ರೆ, ಹಾಗಾಗಿ ಮಂಜುನಾಥ್ ಸರ್ ಅವರು ಹೇಳಿದಾಗೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗಿ ಕಲ್ಲಾಗು ಕಷ್ಟಗಳ ವಿಧಿಯ ಮಾಡಿಸು. ಇವರ ಸಾಧನೆಗೆ ನಿಮ್ಮೆಲ್ಲರ ಅಭಿನಂದನೆಗಳ ಮಹಾಪೂರ.